ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ವಾಪೀಷು ವಿದ್ರುಮತಟಾ ಸ್ವಮಲಾಮೃತಾಪ್ಸು ಪೇಶ್ಯಾನ್ವಿತ ನಿಜವನೆ ತುಳಸೀಭಿರೀಶಂ ಅಭ್ಯರ್ಚತಿ ಸ್ವಲಕ ಮುನ್ನ ಸಮೀಕ್ಷ್ಯ ವಕ್ತ್ರಮುಚ್ಚೇಷಿತಂ ಭಗವತೇತ್ಯಮತಾಂಗ ಯಚ್ರೀಹಿ. ಅನುವಾದ: ಲಕ್ಷ್ಮಿಯರು ತಮ್ಮ ಸ್ವಂತದ ತೋಟಗಳಲ್ಲಿರುವ ದಿವ್ಯವಾದ ಕೆರೆಗಳ ದಡಗಳಲ್ಲಿ, ಹವಳ ಹಾಸಿದ ಸ್ಥಳಗಳಲ್ಲಿ ತುಳಸಿ ಪತ್ರಗಳನ್ನು ಸಮರ್ಪಿಸುತ್ತಾ ಭಗವಂತನನ್ನು ಪೂಜಿಸುವರು. ಭಗವಂತನಿಗೆ ಪೂಜೆ ಮಾಡುವಾಗ ಅವರು ತಮ್ಮ ನೀಳವಾದ ಮೂಗುಗಳುಳ್ಳ ಸುಂದರವಾದ ಮುಖಗಳ ಪ್ರತಿಬಿಂಬವನ್ನು ನೀರಿನಲ್ಲಿ ಕಾಣಬಲ್ಲರು. ಭಗವಂತನು ಅವರ ಮುಖವನ್ನು ಚುಂಬಿಸುವುದರಿಂದ ಅವರು ಈಗ ಇನ್ನಷ್ಟು ಚೆಲುವೆರಾಗಿ ಕಾಣಿಸುವರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವೈಕುಂಠ ಲೋಕದಲ್ಲಿರುವಂಥ ಸ್ತ್ರೀಯರೆಲ್ಲರೂ ಕೂಡ ಐಶ್ವರ್ಯದ ಅಧಿದೇವತೆಯಾದಂಥ ಲಕ್ಷ್ಮಿಯಷ್ಟೇ ಸುಂದರವಾಗಿದ್ದಾರೆ. ಅಂತಹ ದಿವ್ಯ ಸೌಂದರ್ಯದ ಸ್ತ್ರೀಯರು ತಮ್ಮ ಕೈಯಲ್ಲಿ ತಾವರೆ ಹೂಗಳ ಜೊತೆ ಆಟ ಆಡಿಸ್ತಾ ತಮ್ಮ ಕಾಲ್ಬಳೆಗಳು ಅಂದರೆ ತಮ್ಮ ಕಾಲಿನಲ್ಲಿರುವಂಥ ಗೆಜ್ಜೆಗಳ ಕಿಣಿಕಿಣಿ ಅಂತ ಶಬ್ದ ಮಾಡ್ತಾ ಇರಬೇಕಾದ್ರೆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಅವರು ಅಲ್ಲಿ ಚಿನ್ನದ ಕೆರೆಗಳಿರುತ್ತಲ್ಲ, ಅಲ್ಲಿ ಚಂದ್ರಕಾಂತದ ಗೋಡೆಗಳಿಂದ ನಿರ್ಮಾಣ ಮಾಡಿರ್ತಾರೆ. ಆ ಗೋಡೆಗಳನ್ನು ಅವರು ಕ್ಲೀನ್ ಮಾಡ್ತಾ ಅವರು ಕಾಣಿಸ್ಕೊಳ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದರೆ ಭಗವಂತನ ಅನುಗ್ರಹವನ್ನು ನಾವು ಪಡಿಬೇಕು ಅಂತ ಅವ್ರೇನೋ ಒಂದು ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸೇವೆ ಮಾಡೋದು ಇಂಪಾರ್ಟೆಂಟು ಅಂತ ಅಲ್ಲಿ, ಆಯಿತಾ? ಸೇವೆ ಮಾಡಿದಾಗ ಭಗವಂತನ ಗಮನ ನಮ್ಮ ಕಡೆ ಸೆಳೆಯುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲಕ್ಷ್ಮಿಯರೆಲ್ಲರೂ ಕೂಡ ತಮ್ಮ ಸ್ವಂತದ ತೋಟಗಳಲ್ಲಿರುವಂತಹ, ಅಂದರೆ ತಮ್ಮದೇ ಆದಂಥ ಕೆಲವೊಂದು ಜಾಗಗಳಿರುತ್ತಲ್ಲ, ಅಲ್ಲಿ ತಮ್ಮದೇ ತೋಟದಲ್ಲಿರುವಂಥ ದಿವ್ಯವಾದಂತಹ ಕೆರೆಗಳ ದಡಗಳಲ್ಲಿ ಹವಳಗಳನ್ನು ಹಾಸಿರ್ತಾರಲ್ಲ, ಅಂಥ ಜಾಗಗಳಲ್ಲಿ ಕೂತ್ಕೊಂಡು ತುಳಸಿ ಪತ್ರೆಗಳನ್ನೆಲ್ಲ ಸಮರ್ಪಣೆ ಮಾಡ್ತಾ ಭಗವಂತನನ್ನು ಪೂಜಿಸ್ತಾ ಇರ್ತಾರೆ. ಈಗ ಹವಳ ಅನ್ನೋದು ಎಷ್ಟು ಬೆಲೆ ಬಾಳುವಂಥದ್ದು, ಆದರೆ ಆ ಹವಳದ ಹಾಸಿಗೆ ಹಾಸಿರುವಂತಹ ಸ್ಥಳದಲ್ಲಿ ಕೂತ್ಕೊಂಡು ಅವರು ತುಳಸಿಯನ್ನು ಸಮರ್ಪಣೆ ಮಾಡ್ತಾ ಭಗವಂತನನ್ನು ಪೂಜಿಸ್ತಾ ಇರ್ತಾರೆ. ಅಂದರೆ ಅಂಥ ಒಂದು ವೈಭವದಿಂದ ಕೂಡಿರುವಂತಹ ವೈಕುಂಠ ಲೋಕ ಅದು. ಈಗ ಭಗವಂತನಿಗೆ ಪೂಜೆ ಮಾಡಬೇಕಾದ್ರೆ ಅವರು ತಮ್ಮ ಉದ್ದವಾದಂತಹ ಮೂಗಿರುವಂಥ ಸುಂದರವಾದಂಥ ಮುಖಗಳನ್ನು ಈಗ ನೀರಿನ ಒಂದು ಕೆರೆ ದಡದಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದಲ್ವಾ, ಆ ಕೆರೆಯಲ್ಲಿ ತಮ್ಮ ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ ಆ ನೀರಲ್ಲಿ ಅಲ್ವಾ. ಆ ಒಂದು ಪ್ರತಿಬಿಂಬವನ್ನು ನೋಡಿದಾಗ ಅವರ ಒಂದು ಚೆಲುವು ಹೇಗಿತ್ತು ಅಂತಂದರೆ ತುಂಬಾ ಅವರು ಸೌಂದರ್ಯವತಿಯರು. ಅದರಲ್ಲೂ ಈಗ ಭಗವಂತ ಅವರ ಮುಖವನ್ನು ಚುಂಬಿಸಿದ್ದಾನೆ, ಅಂದರೆ ಭಗವಂತ ಅವರಿಗೆ ಮುತ್ತನ್ನು ಕೊಟ್ಟಿದ್ದಾನೆ. ಆಗ ಅವರು ಇನ್ನಷ್ಟು ಚೆಲುವೆಯರಾಗಿ ಕಾಣಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಓರ್ವ ಸ್ತ್ರೀಯು ತನ್ನ ಪತಿಯಿಂದ ಚುಂಬಿತಳಾದಾಗ ಅವಳ ಮುಖ ಹೆಚ್ಚು ಸುಂದರವಾಗುವುದು. ವೈಕುಂಠದಲ್ಲಿ ಕೂಡ ಲಕ್ಷ್ಮಿಯು ನಾವು ಊಹಿಸಬಹುದಾದಷ್ಟು ಸ್ವಾಭಾವಿಕವಾಗಿ ಚೆಲುವೆಯೇ ಆಗಿದ್ದರೂ ತನ್ನ ಮುಖವನ್ನು ಇನ್ನಷ್ಟು ಚೆಲುವಾಗಿ ಮಾಡುವುದಕ್ಕಾಗಿ ಭಗವಂತನ ಚುಂಬನವನ್ನು ಪ್ರತೀಕ್ಷಿಸುವಳು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಸಾಮಾನ್ಯವಾಗಿ ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂಥ ಸ್ತ್ರೀಯರು ತಮ್ಮ ಪತಿಯಿಂದ ಚುಂಬಿತರಾದಾಗ, ತನ್ನ ಪತಿ ತನಗೆ ಮುತ್ತನ್ನು ಕೊಟ್ಟಾಗ ಅವಳು ಇನ್ನೂ ಹೆಚ್ಚು ಸುಂದರವಾಗಿ ಕಾಣಿಸ್ತಾಳೆ. ಆ ಸೌಂದರ್ಯ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ. ಇನ್ನು ವೈಕುಂಠದಲ್ಲಿ ಕೂಡ ಲಕ್ಷ್ಮಿ ನಾವು ಊಹಿಸ್ಕೊಳ್ಳೋಷ್ಟು ಸ್ವಾಭಾವಿಕವಾಗಿ ಚೆಲುವೆ ಆದರೂ ಕೂಡ, ಈಗ ವೈಕುಂಠದಲ್ಲಿ ಇರುವಂತಹ ಲಕ್ಷ್ಮಿ ಎಷ್ಟು ಸೌಂದರ್ಯವತಿ ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಊಹೆ ಮಾಡ್ಕೋಬೋದಷ್ಟೇ. ನಾವು ಊಹೆ ಮಾಡಿಕೊಂಡು ಒಂದು ಸೌಂದರ್ಯ ಇರುತ್ತಲ್ಲ, ಆ ಸೌಂದರ್ಯ ಇದ್ದರೂ ಕೂಡ ಅದಕ್ಕಿಂತ ಇನ್ನೂ ಹೆಚ್ಚು ಸೌಂದರ್ಯ ನನ್ನಲ್ಲಿ ಚೆಲುವು ಇನ್ನೂ ಹೆಚ್ಚಾಗಬೇಕು ಅನ್ನೋದಕ್ಕೋಸ್ಕರ ಭಗವಂತನ ಚುಂಬನವನ್ನು ಅವಳು ಪ್ರತೀಕ್ಷೆ ಮಾಡ್ತಾಳೆ. ಲಕ್ಷ್ಮಿ ತನ್ನ ತೋಟದಲ್ಲಿ ತುಳಸಿಯ ದಳಗಳಿಂದ ಭಗವಂತನನ್ನು ಅರ್ಚಿಸುವಾಗ ದಿವ್ಯವಾದ ಸ್ವಚ್ಛ ಜಲದ ಕೆರೆಗಳಲ್ಲಿ ಆಕೆಯ ಸುಂದರ ವದನವು ಪ್ರತಿಬಿಂಬಗೊಳ್ಳುವುದು. ಅಂದರೆ ಅವಳು
ತನ್ನ ತೋಟದಲ್ಲಿ ತುಳಸಿಯ ದಳಗಳಿಂದ ಭಗವಂತನಿಗೆ ಅರ್ಚನೆ ಮಾಡ್ತಾ ಇರ್ತಾಳಲ್ವಾ, ಆ ಒಂದು ಕೆರೆಯ ನೀರಿನ ಒಂದು ಪ್ರತಿಬಿಂಬ, ಆ ಕೆರೆಯ ನೀರಿನಲ್ಲಿ ತನ್ನ ಸೌಂದರ್ಯದ ಪ್ರತಿಬಿಂಬ ಅವಳಿಗೆ ಕಾಣಿಸ್ತಾ ಇರುತ್ತೆ. ಅದನ್ನ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಭಗವಂತನನ್ನು ಚುಂಬಿಸ್ಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಅಂದರೆ ಭಗವಂತನನ್ನ ಚುಂಬನ ಸಿಕ್ಕಿದ ತಕ್ಷಣ ಅವಳ ಚೆಲುವು ಇನ್ನೊಂದಷ್ಟು ಹೆಚ್ಚಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.